Hello friends, in this video, let's learn 4 very simple and important words in English. This, that, these and those with Kannada explanation and examples. Let's begin. This andre idu. This is my pen. Idu nanna pen. This is my phone. Idu nanna phone. Use this for one thing near you. ಒಂದು ಪದಾರ್ಥ ನಿಮ್ಮ ಹತ್ತಿರದಲ್ಲಿದ್ದಾಗ ನಾವು ದಿಸ್ ಎಂಬ ಪದವನ್ನು ಬಳಸಬೇಕು. ದ್ಯಾಟ್ ಅಂದರೆ ಅದು. ದಟ್ ಇಸ್ ಅ ಕಾರ್. ಅದು ಒಂದು ಕಾರು. ನೀವು ಕಾರ್ನ ನೋಡ್ಬೋದು, ದೂರದಲ್ಲಿದೆ. ದ್ಯಾಟ್ ಇಸ್ ಮೈ ಸ್ಕೂಲ್. ಅದು ನನ್ನ ಶಾಲೆ. ಶಾಲೆನೂ ಕೂಡ ಆ ವ್ಯಕ್ತಿ ನಿಂತಿರೋದು ಅಲ್ಲಿಂದ ದೂರದಲ್ಲಿದೆ. ಸೊ ದ್ಯಾಟ್ ಇಸ್ ಯೂಸ್ಡ್ ಫಾರ್ ಒನ್ ಥಿಂಗ್ ದಟ್ ಇಸ್ ಫಾರ್ ಫ್ರಮ್ ಯು. ದ್ಯಾಟ್ ಎಂಬ ಪದ ನಿಮ್ಮ ದೂರದಲ್ಲಿದ್ದಾಗ ಒಂದು ಪದಾರ್ಥವು ಅಥವಾ ಏನಾದರೂ ಒಂದು ವಸ್ತುವು ನೀವು ದ್ಯಾಟ್ ಎಂಬ ಪದವನ್ನು ಬಳಸಬೇಕು. ನೆಕ್ಸ್ಟ್ ದೀಸ್ ಅಂದರೆ ಇವು. ದೀಸ್ ಆರ್ ಆ್ಯಪಲ್ಸ್. ಇವು ಸೇಬು ಹಣ್ಣುಗಳು. ದೀಸ್ ಆರ್ ಮೈ ಬುಕ್ಸ್. ಇವು ನನ್ನ ಪುಸ್ತಕಗಳು. ಸೊ ಯೂಸ್ ದೀಸ್ ಫಾರ್ ಮೆನಿ ಥಿಂಗ್ಸ್ ನಿಯರ್ ಯು. ದೀಸ್ ಎಂಬ ಪದ ನೀವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳು ಅಥವಾ ವಸ್ತುಗಳು ಇದ್ದಾಗ, ಆಮೇಲೆ ಆ ಪದಾರ್ಥಗಳು ನಿಮ್ಮ ಹತ್ತಿರದಲ್ಲಿದ್ದಾಗ ದೀಸ್ ಎಂಬ ಪದವನ್ನು ಬಳಸಬೇಕು. ನೆಕ್ಸ್ಟ್ ದೋಸ್ ಅಂದರೆ ಅವು. ದೋಸ್ ಆರ್ ಬರ್ಡ್ಸ್. ಅವು ಹಕ್ಕಿಗಳು. ಇಲ್ಲಿ ನೀವು ನೋಡ್ಬೋದು, ಹಕ್ಕಿಗಳು ಒಂದಕ್ಕಿಂತ ಜಾಸ್ತಿ ಹಕ್ಕಿಗಳನ್ನು ನೋಡ್ಬೋದು. ಆಮೇಲೆ ಹಕ್ಕಿಗಳು ದೂರದಲ್ಲಿದೆ. ಅದಕ್ಕೆ ನಾವು ದೋಸ್ ಎಂಬ ಪದವನ್ನು ಬಳಸಬೇಕು. ದೋಸ್ ಅಂದರೆ ಅವು. ದೋಸ್ ಆರ್ ಹೌಸಸ್. ಅವು ಮನೆಗಳು. ಇಲ್ಲೂ ಕೂಡ ಮನೆಗಳು ದೂರದಲ್ಲಿದೆ, ಒಂದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿದೆ. ಅದಕ್ಕೆ ದೋಸ್ ಎಂಬ ಪದವನ್ನು ಬಳಸಬೇಕು. ಸೊ ಯೂಸ್ ದೋಸ್ ಫಾರ್ ಮೆನಿ ಥಿಂಗ್ಸ್ ಫಾರ್ ಅವೇ ಫ್ರಮ್ ಯು. ಈಗ ಒಂದು ಸೂಪರ್ ಈಸಿ ಟ್ರಿಕ್ನ ಹೇಳ್ಕೊಡ್ತೀನಿ. ದಿಸ್ ಅಂದರೆ ಇದು. ಸೊ ದಿಸ್ ಎಂಬ ಪದ ಒಂದು ಪದಾರ್ಥ ನಿಮ್ಮ ಹತ್ತಿರದಲ್ಲಿದ್ದಾಗ ಮತ್ತು ಒಂದೇ ಒಂದು ಪ್ರಮಾಣದಲ್ಲಿದ್ದಾಗ ದಿಸ್ ಎಂಬ ಪದವನ್ನು ಬಳಸಿ. ದ್ಯಾಟ್ ಅಂದರೆ ಅದು. ಸೊ ಅದು ಒಂದು ಪದಾರ್ಥ ದೂರದಲ್ಲಿದ್ದಾಗ, ಒಂದೇ ಒಂದು ಪ್ರಮಾಣದಲ್ಲಿದ್ದಾಗ ದ್ಯಾಟ್ ಎಂಬ ಪದವನ್ನು ಬಳಸಿ. ದೀಸ್ ಅಂದರೆ ಇವು. ಒಂದಕ್ಕಿಂತ ಹೆಚ್ಚು ವಸ್ತುಗಳು ನೋಡಿದರೆ ನಿಮ್ಮ ಹತ್ತಿರದಲ್ಲಿದೆ, ಆವಾಗ ನೀವು ದೀಸ್ ಎಂಬ ಪದವನ್ನು ಬಳಸಿ. ದೋಸ್ ಅಂದರೆ ಅವು. ಒಂದು ಪದಾರ್ಥ ದೂರದಲ್ಲಿದೆ, ಒಂದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿದೆ, ಆವಾಗ ದೋಸ್ ಪದವನ್ನು ಬಳಸಿ. I hope you have learnt these 4 very simple and important words in English. Do like, share and subscribe to our channel for more English lessons through Kannada. Thank you.